ಒಂದು ಕಾಮನ್ ಕ್ವೆಶನ್ ಅಥವಾ ಒಂದು ಕಾಮನ್ ಆಗಿ ಕಿಡ್ನಿ ಸ್ಟೋನ್ ಪೇಷಂಟಲ್ಲೇ ಇರುವಂತಹ ಭಯ ಏನು ಅಂತ ಹೇಳಿದರೆ, ಡಾಕ್ಟರ್ ನನಗೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಹೇಳಿದ್ದಾರೆ, ಕಿಡ್ನಿ ಸ್ಟೋನ್ ಇರೋದ್ರಿಂದ ಅದರಿಂದ ನನ್ನ ಕಿಡ್ನಿ ಡ್ಯಾಮೇಜ್ ಏನಾದರೂ ಆಗಿದೆಯಾ ಅಂತ ಅವ್ರಿಗೆ ಭಯ ಹುಟ್ಕೊಳ್ಳುತ್ತೆ. ಸೊ ಬನ್ನಿ ಹಾಗಾದರೆ ನೋಡೋಣ, ಕಿಡ್ನಿ ಸ್ಟೋನ್ ಆಗಿದೆ ಅಂತ ಅಂದಾಗ ನಾವು ಯಾವ ರೀತಿಯ ಟೆಸ್ಟ್ ಮಾಡ್ತೇವೆ ಅಥವಾ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ನಾವು ಯಾವ ರೀತಿ ನಿಮಗೆ ಅದು ಹೇಳ್ತೇವೆ ಅಂಥೇಳಿ. ನನ್ನ ಹೆಸರು ಡಾಕ್ಟರ್ ರಾಜು ಆರ್, ಸೀನಿಯರ್ ಯೂರಾಲಜಿಸ್ಟ್ ಮತ್ತು ಆಂಡ್ರಾಲಜಿಸ್ಟ್. ಕಿಡ್ನಿ ಸ್ಟೋನ್, ಈಗ ನಿಮಗೂ ಕೂಡ ಕಿಡ್ನಿ ಸ್ಟೋನ್ ಆಗಿದೆ. ಕಿಡ್ನಿ ಸ್ಟೋನ್ ಆದಾಗ ಎಲ್ಲ ಪೇಷಂಟ್ಸು ನಮ್ಮನ್ನ ಕೇಳುವಂಥದ್ದು, ಸರ್ ತುಂಬ ವರ್ಷದಿಂದ ನಮಗೆ ಕಿಡ್ನಿ ಸ್ಟೋನ್ ಇದೆ, ಕಿಡ್ನಿ ಸ್ಟೋನ್ ಸಣ್ಣ ಸಣ್ಣ ಇತ್ತು, ಈ ಕಿಡ್ನಿ ಸ್ಟೋನಿಂದ ಡ್ಯಾಮೇಜ್ ಏನಾದರೂ ಆಗಿದೆಯಾ ಅಂತ ತಿಳ್ಕೊಬೇಕು ಅಂಥೇಳಿ. ಮೊದಲನೇದಾಗಿ ನಾವು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ ಅಥವಾ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಿಸುವಂಥದ್ದು. ಇದು ಒಂದು ಬೇಸಿಕ್ ಟೆಸ್ಟ್, ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಸೀರಮ್ ಕ್ರಿಯಾಟಿನಿನ್ ನೋಡುವಂಥದ್ದು. ಇದು ನಮಗೆ ಒಂದು ಬೇಸಿಕ್ ಐಡಿಯಾ ಆಗೋದಕ್ಕೆ ಅಂತ ಹೇಳಿ ನಾವು ಅದನ್ನು ಮಾಡಿಸ್ತೇವೆ. ಬಟ್ ಅದು ಹೇಳಿದ ತಕ್ಷಣ ನಿಮಗೆ ಕಿಡ್ನಿ ತೊಂದರೆ ಆಗಿದೆ ಅಂತ ಹೇಳಿ ಅಂತ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈವನ್ ನಿಮಗೆ ಕಿಡ್ನಿ ಸ್ಟೋನು ಒಂದು ಕಡೆ ಕಿಡ್ನಿನ ಡ್ಯಾಮೇಜ್ ಮಾಡಿದರೂ ಕೂಡ ನಿಮ್ಮದು ಇನ್ನೊಂದು ಕಡೆ ಕಿಡ್ನಿ ನಿಮಗೆ ಫಂಕ್ಷನಿಂಗ್ ಇದ್ದರೆ ಅಥವಾ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಕ್ರಿಯಾಟಿನಿನ್ ನಾರ್ಮಲ್ ಇದೆ ಅಂತಲೇ ಬರುತ್ತೆ. ಸೊ ಈಗ ಕ್ರಿಯಾಟಿನಿನ್ ಬಿಟ್ಟು ನಾವು ನೆಕ್ಸ್ಟ್ ಬೇರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಬಂದು ನಾವು ಇಮೇಜಿಂಗ್ ಸ್ಟಡಿ ಮಾಡ್ತೇವೆ. ಇಮೇಜಿಂಗ್ ಸ್ಟಡಿಯಲ್ಲಿ ಅಲ್ಟ್ರಾಸೌಂಡ್ ಅಥವಾ ಸಿ ಟಿ ಸ್ಕ್ಯಾನ್ ಅಂತ ಹೇಳಿ. ಸೊ ಇಮೇಜಿಂಗ್ ಸ್ಟಡಿ ಅಂತ ಹೇಳಿದರೆ ಅಲ್ಟ್ರಾಸೌಂಡ್ ಮತ್ತು ಸಿ ಟಿ ಸ್ಕ್ಯಾನ್ ಅಂಥೇಳಿ. ಈ ಅಲ್ಟ್ರಾಸೌಂಡಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ, ನಾವು ಇದು ನೀವು ಕಿಡ್ನಿ ಅಂತ ಕನ್ಸಿಡರ್ ಮಾಡಿದ್ರೆ ಕಿಡ್ನಿಯ ಹೊರಪದರ, ಅದನ್ನು ರೀನಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ, ಅದರ ಥಿಕ್ನೆಸ್ ಹೇಗಿದೆ ಅಂಥೇಳಿ. ಅಂದರೆ ಈಗ ನಿಮಗೆ ತುಂಬ ದಿನದಿಂದ ಸ್ಟೋನ್ ಇತ್ತು ಅಥವಾ ಅದು ಅಬ್ಸ್ಟ್ರಕ್ಷನ್ ಆಗಿತ್ತು, ಅದರಿಂದ ನೀವು ಹಾಗೇ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಅದು ಕಿಡ್ನಿ ಪ್ಯಾರೆಂಕೇಮ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಕಿಡ್ನಿ ಕಾರ್ಟೆಕ್ಸ್ ತುಂಬ ಸಣ್ಣ ಆಗ್ತಾ ಹೋಗ್ತದೆ. ಅದು ನಾವು ಮೊದಲನೇದಾಗಿ ನೋಡುವಂಥದ್ದು. ಎರಡನೇದಾಗಿ ನೀವು ಸಿ ಟಿ ಸ್ಕ್ಯಾನಲ್ಲಿ ಏನು ನೋಡ್ತೇವೆ ಅಂತ ಹೇಳಿದ್ರೆ, ಸಿ ಟಿ ಸ್ಕ್ಯಾನಲ್ಲಿ ಕಾಂಟ್ರಾಸ್ಟ್ ಕೊಟ್ಟಾಗ ಆ ಕಾಂಟ್ರಾಸ್ಟ್ ಎಷ್ಟು ಹೊರಗಡೆ ಬರ್ತದೆ, ಯೂರಿನ್ ಪೈಪಿಗೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಸೊ ಇದೊಂದು ರಫ್ ಐಡಿಯಾ ನಿಮ್ಮ ಕಿಡ್ನಿ ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದೆ ಅಂತ ನೋಡೋದಕ್ಕೆ. ಈ ಇಮೇಜಿಂಗ್ ಸ್ಟಡೀಸಿಂದ ಲೈಕ್ ಅಲ್ಟ್ರಾಸೌಂಡ್ ಮತ್ತು ಸಿ ಟಿಯಿಂದ ಒಂದು ರಫ್ ಐಡಿಯಾ ಸಿಗುತ್ತೆ ಅಂತ ಹೇಳಿದೆ. ಇದು ಬಿಟ್ಟು ಡಾಕ್ಟರ್ ನನಗೆ ಎಕ್ಸಾಕ್ಟ್ಲಿ ಎಷ್ಟು ಕಿಡ್ನಿ ಫಂಕ್ಷನ್ ಮಾಡ್ತಾ ಇದೆ ಅಂತ ನಾನು ತಿಳ್ಕೋಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಕೇಳಿದರೆ, ನಾವು ಫಂಕ್ಷನಲ್ ಸ್ಟಡಿ ಮಾಡ್ತೇವೆ. ಅದು ಏನಂತ ಹೇಳಿದರೆ DTPA ಸ್ಕ್ಯಾನ್ ಅಥವಾ EC ಸ್ಕ್ಯಾನ್ ಅಂಥೇಳಿ. ಈ ಎರಡು ಸ್ಕ್ಯಾನ್ಗಳು ಫಂಕ್ಷನಲ್ ಸ್ಕ್ಯಾನ್. ಇದರಲ್ಲಿ ಎಕ್ಸಾಕ್ಟ್ಲಿ ನಿಮ್ಮದು ಬಲಗಡೆ ಕಿಡ್ನಿ ಅಥವಾ ಎಡಗಡೆ ಕಿಡ್ನಿ ಎಷ್ಟು ಕೆಲಸ ಮಾಡ್ತಾಯಿದೆ, ಅದರಿಂದ ನಿಮಗೆ ಎಷ್ಟು ಫಂಕ್ಷನ್ಸ್ ಆಗ್ತಾಯಿದೆ, ಅದು ಎಷ್ಟು ಎಫೆಕ್ಟಿವ್ ಆಗಿ ನಿಮಗೆ ಕೆಲಸ ಮಾಡ್ತಾಯಿದೆ ಅಂತ ನೋಡೋದಕ್ಕೆ ಆಗುತ್ತೆ. ಸೊ ಈ ರೀತಿಯ ಕೆಲವೊಂದು ಟೆಸ್ಟ್ಗಳು ನಾವು ಕಿಡ್ನಿ ಸ್ಟೋನಿಂದ ಏನಾದರೂ ನಿಮಗೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗಿದೆಯಾ ಅಂತ ನೋಡೋದಕ್ಕೆ ಮಾಡುವಂಥದ್ದು. ಕೇವಲ ಕಿಡ್ನಿ ಫಂಕ್ಷನ್ ಟೆಸ್ಟನ್ನೇ ಒಂದನ್ನೇ ನಾವು ನೋಡೋದಿಲ್ಲ. ಯಾಕಂದರೆ ಎಷ್ಟೊಂದು ಸಾರಿ ಕೆಲವರಲ್ಲಿ ಫಿಸಿಯೋಲಾಜಿಕಲಿ ಕೂಡ ಕಿಡ್ನಿ ಫಂಕ್ಷನ್ ಟೆಸ್ಟ್ ಜಾಸ್ತಿ ಆಗೋದು, ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗೋದಿದೆ. ಎಸ್ಪೆಷಲಿ ಸಮ್ಟೈಮ್ಸ್ ಡಿಹೈಡ್ರೇಷನ್ ಆಗಿದ್ದಾರಾ ಅಂತ ಹೇಳಿದರೆ, ಈ ರೀತಿ ಕಂಡೀಷನ್ ಅಥವಾ ಕೆಲವೊಂದು ಸಾರಿ ಇನ್ಫೆಕ್ಷನ್ ಆಗಿದ್ದಾಗ ಕೂಡ ಅಕ್ಯೂಟ್ ಇಂಜುರಿ ಆಗಿದ್ದರೆ ಅದು ಕ್ರಿಯಾಟಿನಿನ್ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ನಾವು ಕಿಡ್ನಿ ಫಂಕ್ಷನ್ ಟೆಸ್ಟ್ ಹೇಳಿದ್ದೇವೆ ಅಂದ ತಕ್ಷಣ ಅಥವಾ ಕ್ರಿಯಾಟಿನಿನ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ ತಕ್ಷಣ ಕಿಡ್ನಿ ಫಂಕ್ಷನ್ ತುಂಬಾ ನಿಮಗೆ ಕಡಿಮೆ ಆಗಿದೆ ಅಂತ ಹೇಳಿ ಅಲ್ಲ. ಅದು ಬಿಟ್ಟು ನಾವು ಬೇರೆ ಟೆಸ್ಟ್ಗಳು ಕೂಡ ನಾವು ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಎರಡನೇದಾಗಿ ಯಾವಾಗ ಅಂತ ಹೇಳಿದ್ರೆ, ನಿಮಗೆ ಡಯಾಬಿಟೀಸ್ ಇದೆ ಅಂತ ಹೇಳಿದಾಗ, ಈ ಡಯಾಬಿಟೀಸ್ ಅನ್ನೋವಂಥದ್ದು ಎಸ್ಪೆಷಲಿ ನಿಮಗೆ ತುಂಬ ವರ್ಷದಿಂದ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಕಿಡ್ನಿ ಸ್ಟೋನ್ ಇದ್ದಾಗ ಕಿಡ್ನಿಗೆ ಡಯಾಬಿಟೀಸಿಂದನೇ ನಿಮಗೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇವೊಂದು ಸಮ್ಟೈಮ್ಸ್ ನಿಮಗೆ ಕಂಟ್ರೋಲಲ್ಲಿದೆ ಅಂತ ಅಂದ್ಕೊಂಡಿರ್ತೀರ. ನಾವು ಮೈಕ್ರೋ ಆ್ಯಂಜಿಯೋಪತಿ ಅಂತ ಹೇಳ್ತೇವೆ ಡಯಾಬಿಟಿಸಿಂದ ಆಗುವಂಥದ್ದು. ಇದೇನಂತ ಹೇಳಿದರೆ ಸಣ್ಣ ಸಣ್ಣ ರಕ್ತನಾಳಗಳನ್ನ ಎಫೆಕ್ಟ್ ಮಾಡುತ್ತೆ. ಸೊ ಇದರಿಂದ ಕಿಡ್ನಿ ತುಂಬ ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ರೀತಿ ಇದ್ದಾಗ ನಿಮಗೆ ಸಣ್ಣ ಸಣ್ಣ ಕಲ್ಲುಗಳಿದ್ರೂ ಅಥವಾ ಮಲ್ಟಿಪಲ್ ಸ್ಟೋನ್ ಇದ್ದಾಗ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಥವಾ ಪ್ರೊಸೀಜರ್ ಮಾಡಿಸ್ಕೊಂಡು ಕಿಡ್ನಿ ಸ್ಟೋನನ್ನು ತೆಗೆಸ್ಕೊಳ್ಳೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ಎಲ್ಲಾದರೂ ಬಂದು ಸಿಗಾಕೊಂಡಾಗ ಅದರಿಂದ ಕಿಡ್ನಿ ಬೇಗ ಇಂಜುರಿ ಆಗುವಂಥದ್ದು. ಏಕೆಂದರೆ ಅದು ಆಲ್ರೆಡಿ ಕಿಡ್ನಿ ಸ್ವಲ್ಪ ಸ್ಟ್ರೆಸ್ಸಲ್ಲಿರುತ್ತೆ, ಬಿಕಾಸ್ ನಿಮಗೆ ಡಯಾಬಿಟಿಸ್ ಇರೋದ್ರಿಂದ. ಸೊ ಈ ರೀತಿ ಇದ್ದಾಗ ಕಿಡ್ನಿ ಸ್ಟೋನ್ ಬಂದು ನಿಮ್ಮ ಯೂರಿನ್ ಪೈಪಲ್ಲಿ ಸಿಗಾಕೊಂಡಾಗ
ಕಿಡ್ನಿ ಡ್ಯಾಮೇಜ್ ಆಗುವಂಥದ್ದು ಅಥವಾ ಪರ್ಮನೆಂಟ್ ಆಗಿ ನೆಫ್ರಾನ್ ಸೆಲ್ಸ್ ಅಥವಾ ಕಿಡ್ನಿಯ ಸೆಲ್ಸ್ಗಳ ಒಂದು ಏನು ಅಂತ ಹೇಳ್ತೀವಿ ಈ ಫಂಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಸೆಲ್ಸ್ಗಳು ಬೇಗ ಡ್ಯಾಮೇಜ್ ಆಗುವಂಥದ್ದು ನಾವು ನೋಡ್ತೇವೆ. ಅದು ಅಲ್ಲದೆ ನಿಮಗೆ ಡಯಾಬಿಟಿಸ್ ಇದ್ದಾಗ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಕೂಡ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ. ಈ ಕಿಡ್ನಿ ಸ್ಟೋನ್ ಇದ್ದಾಗ ಅದು ಫಾರಿನ್ ಬಾಡಿ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇದು ಕೂಡ ನಿಮಗೆ ಇಂಡೈರೆಕ್ಟ್ಲಿ ನಿಮ್ಮದು ಕಿಡ್ನಿ ಡ್ಯಾಮೇಜ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಆದ್ದರಿಂದ ಈ ಎಸ್ಪೆಷಲಿ ಡಯಾಬಿಟಿಸ್ ಇದ್ದಾಗ ಸಿಂಗಲ್ ಅಥವಾ ಮಲ್ಟಿಪಲ್ ಸ್ಟೋನ್, ಸಣ್ಣ ಸ್ಟೋನ್ ಇದ್ರೂ ಅದನ್ನು ತೆಗೆಸ್ಕೊಳ್ಳೋದು ಒಳ್ಳೆಯದು.